ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಿ ನಾನು BA ಥರ್ಡ್ ಸೆಮ್ಮಿನ ಸೋಷಿಯಾಲಜಿ ಕ್ವಶನ್ ಪೇಪರ್ನ ತೋರಿಸ್ತಾ ಇದ್ದೀನಿ. ಸೊ 2025-26 ನಡೆದಿರ್ತಕ್ಕಂತಹ ಈ ಒಂದು ಸೋಷಿಯಾಲಜಿ ಕ್ವಶನ್ ಪೇಪರ್ಸಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾನೆ. ಇದು ಬಂದುಬಿಟ್ಟು ನೋಡಿ KUD ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರು. ಸೊ ಆಶ್ರಮ ಧರ್ಮದ ಹಂತಗಳು, ಅವಿಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ, ಸಾಂಸ್ಕೃತಿಕ ಹಿಂಬೀಳುವಿಕೆ ಎಂದರೇನು, ಬಾಲಕಾರ್ಮಿಕತೆಯನ್ನು ವ್ಯಾಖ್ಯಾನಿಸಿ, ಹೆಣ್ಣು ಭ್ರೂಣ ಹತ್ಯೆ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ಸಂಸ್ಕಾರದ ಅರ್ಥ ಹಾಗೂ ಮಹತ್ವವನ್ನು ವಿವರಿಸಿ, ಭಾರತೀಯ ಸಮಾಜದ ಬದಲಾವಣೆಯ ಅಂಶಗಳನ್ನು ವಿವರಿಸಿ. ಸೊ ಇದು ಬಂದುಬಿಟ್ಟು ನೋಡಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ವಿವಾಹದ ಪ್ರಕಾರಗಳನ್ನು ವಿಶ್ಲೇಷಿಸಿ, ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ, ಸಾಮಾಜಿಕ ಸಮಸ್ಯೆಗಳ ಕಾರಣಗಳನ್ನು ಚರ್ಚಿಸಿ, ಭಾರತದ ಭ್ರಷ್ಟಾಚಾರ ಒಂದು ಗಂಭೀರ ಸಮಸ್ಯೆ ಚರ್ಚಿಸಿ. ಸೊ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದರಲ್ಲಿ ನೀವು ಸ್ವಲ್ಪ ಪಾಯಿಂಟ್ಸನ್ನು ಕಡಿಮೆ ಮಾಡಬೇಕು. ಯಾಕಪ್ಪ ಅಂತಂದರೆ ಇದನ್ನೇ ಕಾರಣ, ಪರಿಣಾಮ ಮತ್ತು ಪರಿಹಾರೋಪಾಯಗಳನ್ನು ಸೊ 3 ಬರೀಬೇಕಾಗುತ್ತೆ ಈ ಕ್ವಶನ್ಸಲ್ಲಿ. ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಜಸ್ಟ್ ಇದನ್ನು 10 ಮಾರ್ಕ್ಸಿಗೆ ಕೊಟ್ಟಿದ್ರೆ ನೀವು ಎಲ್ಲ ಪೂರ ಪಾಯಿಂಟ್ಸನ್ನು ಬರೀಬೇಕಾಗಿತ್ತು. ಬಟ್ ಇಲ್ಲಿ ನೀವು ಸ್ವಲ್ಪ ಪಾಯಿಂಟ್ಸನ್ನು ಕಡಿಮೆ ಮಾಡಿ, ಯಾಕಂದ್ರೆ ಸಿಲೆಬಸ್ ಪ್ರಕಾರ ಪಾಯಿಂಟ್ಸು ತುಂಬ ಕಾಣುತ್ತೆ ನಿಮಗೆ. ಸೊ ಒಂದು ಸ್ವಲ್ಪ ಪಾಯಿಂಟ್ಸನ್ನು ಕಡಿಮೆ ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಭಾರತದ ಭ್ರಷ್ಟಾಚಾರದ ಒಂದು ಗಂಭೀರ ಸಮಸ್ಯೆ, ಕಾರಣ, ಪರಿಣಾಮ ಮತ್ತು ಪರಿಹಾರೋಪಾಯಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಮಕ್ಕಳಲ್ಲಿನ ಅಪೌಷ್ಟಿಕತೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ, ಭಾರತದ ವೃದ್ಧರ ಕಲ್ಯಾಣಕ್ಕಾಗಿ ಸಂಬಂಧಿಸಿದ ನೀತಿ ಧೋರಣೆಗಳನ್ನು ವಿವರಿಸಿ, ಲಿಂಗ ತಾರತಮ್ಯ ಎಂದರೇನು ಹಾಗೂ ಅದರ ಕಾರಣಗಳನ್ನು ವಿಶ್ಲೇಷಿಸಿ, ಲಿಂಗ ಮುಂಗಡ ಪತ್ರ ಕುರಿತು ಟಿಪ್ಪಣಿ ಬರೆಯಿರಿ. ಸೊ 10 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾನೆ ನೋಡಿ ಇಲ್ಲಿ. ಭಾರತೀಯ ಸಮಾಜ ವಿಕಾಸದ ಯೋಜನೆಯನ್ನು ವಿವರಿಸಿ, ಕುಟುಂಬದ ಪ್ರಕಾರಗಳನ್ನು ವಿವರಿಸಿ, ಮತ್ತು ಪರಿಸರ ಮಾಲಿನ್ಯ ಅರ್ಥ ಹಾಗೂ ವಿಧಗಳನ್ನು ವಿಶ್ಲೇಷಿಸಿ, ಕೌಟುಂಬಿಕ ಹಿಂಸೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಚರ್ಚಿಸಿ. ಸೊ ಈ ಒಂದು ಕ್ವಶನ್ ಪೇಪರಿಗೆ ನಿಮಗೆ ಏನಾದರೂ ಆನ್ಸರ್ ಬೇಕಿದ್ದರೆ ಸೊ ಕಮೆಂಟಲ್ಲಿ ಆನ್ಸರ್ ಅಂತ ತಿಳಿಸಿ, ಆದಷ್ಟು ಬೇಗ ನಿಮಗೆ ಆನ್ಸರನ್ನು ಸೆಂಡ್ ಮಾಡಲಾಗುವುದು. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.